ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಕಡೆ ಕೃಷ್ಣಾ ನದಿಯ ಆರ್ಭಟ ಜೋರಿದೆ. ಮೇವು ತರಲು ಹೋಗಿರುವಂತಹ ರೈತ ಹಿನ್ನೀರಿನಲ್ಲಿ ನಾಪತ್ತೆ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೃಷ್ಣಾ ನದಿ ಪ್ರದೇಶದ ಬಳಿ ರೈತನ ಸೈಕಲ್ ಪತ್ತೆ ಆಗಿದೆ. ಕೃಷ್ಣಾ ನದಿ ಹಿನ್ನೀರಿನಲ್ಲಿ ರೈತ ಮುಳುಗಿ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ, ಆ ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ಆಲಗೂರು ಬಳಿ ಕೃಷ್ಣಾ ನದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದ ಸಿದ್ದಪ್ಪ ಅಡೋಳ್ಳಿ 65 ವರ್ಷ ಈತನಿಗೆ ನಾಪತ್ತೆ ಆಗಿದ್ದಾನೆ ಅನ್ನುವಂಥ ಮಾಹಿತಿ, ಅಂದರೆ ಕಣ್ಮರೆ ಆಗಿದ್ದಾನೆ. ಸಾಕಷ್ಟು ಈ ರೀತಿಯ ಸಮಸ್ಯೆ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯ ಆರ್ಭಟ ಈ ಕಡೆ ಜೋರಾಗಿರುವಂಥದ್ದು. ಅಂದರೆ ಈ ರೈತ ಮೇವು ತರಲು ಹೋಗಿರುವಂಥ ರೈತ, ಬಟ್ ನಾಪತ್ತೆ ಆಗಿದ್ದಾನೆ. ಸೈಕಲ್ ಪತ್ತೆ ಆಗಿದೆ, ಆದರೆ ರೈತ ಇಲ್ಲ. ನೀರಿನಲ್ಲಿ ಕೊಚ್ಕೊಂಡು ಹೋಗಿರಬಹುದು ಅನ್ನುವಂಥ ಶಂಕೆ. ಹಾಗಾಗಿ ಈ ಟೈಮಲ್ಲಿ ಬಹಳ ಎಚ್ಚರವನ್ನು ವಹಿಸಬೇಕಾಗುತ್ತೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಇನ್ನು 30ನೇ ತಾರೀಕು, ಇನ್ನು 3 ರಿಂದ 4 ದಿನಗಳ ಕಾಲ ಭಾರಿ ಮಳೆ ಇದೆ. ಈ ಟೈಮಲ್ಲಿ ಅನಿವಾರ್ಯ ಇತ್ತು ಅಂತಂದರೆ ಮಾತ್ರ ಹೊರಗಡೆ ಬನ್ನಿ. ನೋಡಿ, ಪಾಪ ಅವರಿಗೆ ವಯಸ್ಸಾಗಿದೆ, 65 ವರ್ಷ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.